ದೇಗುಲ ದರ್ಶನ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ನಮಸ್ಕಾರಗಳು. ನಾವು ನಿಮಗೆ ತೋರಿಸಲು ಹೊರಟಿರುವ ದೇಗುಲ ದರ್ಶನ ವಿಜಯನಗರ ಜಿಲ್ಲೆಯ ಅಗರೆಬೊಮ್ಮನಹಳ್ಳಿಯಿಂದ ಶ್ರೀ ಕ್ಷೇತ್ರ ಕೊಟ್ಟೂರು ಮಾರ್ಗವಾಗಿ ಬೆಣ್ಣೆಕಲ್ಲು, ಧೂಪದಳ್ಳಿ, ಹ್ಯಾಳ ತಲುಪುವ ಮುನ್ನ ಶ್ರೀ ವರಗಳ ಬಸವೇಶ್ವರ ಸ್ವಾಮಿ ದೇಗುಲ ನಮಗೆ ದರ್ಶನವಾಗುತ್ತೆ. ಈ ದೇಗುಲದ ವಿಶೇಷವೇನೆಂದರೆ, ಈ ದೇವರ ಸನ್ನಿಧಿಗೆ ಬಂದು ಏನೇ ಬೇಡಿಕೊಂಡರೂ ವರಗಳ ನೀಡುವ ದೇವದೂತ ಬಸವಣ್ಣ ಎಂದು ಇಲ್ಲಿನ ಭಕ್ತ ಸಮೂಹ ಕೂಡ ಅಭಿಪ್ರಾಯಪಡಿಸುತ್ತಾರೆ. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚು ಭಕ್ತ ಸಮೂಹ ಹೊಂದಿದ್ದು, ಇಲ್ಲಿಗೆ ವಿವಿಧ ಜಿಲ್ಲೆಗಳಿಂದ, ಅಂತರ್ರಾಜ್ಯದಿಂದ ಕೂಡ ಭಕ್ತರು ಹರಿದು ಬರುತ್ತಾರಂತೆ. ಅಷ್ಟೇ ಪ್ರಾಮುಖ್ಯತೆ, ಪ್ರಖ್ಯಾತಿಯನ್ನು ಹೊಂದಿರುವ ದೇಗುಲ ಅನ್ನಬಹುದು. ಎರಡರಿಂದ 3 ಕಿಲೋಮೀಟರ್ ಕ್ರಮಿಸಿದರೆ ಶ್ರೀ ಕ್ಷೇತ್ರ ಕೊಟ್ಟೂರು ತಲುಪಬಹುದು. ಪ್ರಿಯ ವೀಕ್ಷಕರೇ, ಶೈಕ್ಷಣಿಕವಾಗಿ ರಾಜ್ಯದಲ್ಲಿ ಹೆಸರು ಗಳಿಸಿರುವ ಪ್ರಖ್ಯಾತಿ ಇನ್ನೊಂದು ಕ್ಷೇತ್ರ ಅಂದರೆ ಶ್ರೀ ಕೊಟ್ಟೂರೇಶ್ವರ ಕ್ಷೇತ್ರ ಕೊಟ್ಟೂರು. ಕೊಟ್ಟೂರು ಸಮೀಪಿಸಿದಂತೆ ರಸ್ತೆಯ ಅಕ್ಕಪಕ್ಕದಲ್ಲಿ ತಲೆ ಎತ್ತಿ ನಿಂತ ಶಿಕ್ಷಣ ಸಂಸ್ಥೆಗಳು, ಇದು ಅಲ್ಲದೆ ಕೈಗಾರಿಕೀಕರಣ, ಕೃಷಿ, ಮಾರುಕಟ್ಟೆ, ರಿಯಲ್ ಎಸ್ಟೇಟ್ಗಳಂಥ ವ್ಯಾಪಾರಗಳು ಈ ಭಾಗದಲ್ಲಿ ನಡೆಯುತ್ತಿವೆ. ರೈತರು ಇಲ್ಲಿ ಕೃಷಿಯನ್ನೇ ಅವಲಂಬಿತವಾಗಿ ಜೀವನ ನಡೆಸುತ್ತಿದ್ದಾರೆ. ಅದರ ಜೊತೆಗೆ ಧಾರ್ಮಿಕತೆಯಲ್ಲಿ ಅಷ್ಟೇ ಭಕ್ತಿ ಭಾವೈಕ್ಯತೆಯನ್ನ ಹೊಂದಿದ್ದ ಈ ಭಕ್ತ ಸಮೂಹವನ್ನು ನಾವು ಇಲ್ಲಿ ಕಾಣಬಹುದು. ಸ್ನೇಹಿತರೆ, ಪಟ್ಟಣಕ್ಕೆ ಕಾಲಿಡುವ ಮೊದಲು ನಮಗೆ ಕಾಣಿಸುವುದು ತೇರುಬಯಲು, ಬಸ್ ನಿಲ್ದಾಣ, ಮುಖ್ಯ ಬಜಾರ ಗೋಚರವಾಗುತ್ತೆ. ಬರುವಂತ ಎಲ್ಲರನ್ನ ಕೈ ಬೀಸಿ ಕರೆಯುವಂತೆ ಭಾಸವಾಗುತ್ತೆ. ಇನ್ನು ಈ ಬಜಾರದಲ್ಲಿ ಹೂವಿನ ವ್ಯಾಪಾರ, ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ದಟ್ಟವಾದ ವಾಹನ ಸಂಚಾರ ಕೂಡ ಫುಲ್ ಬ್ಯುಸಿಯಾಗಿರುತ್ತೆ. ಬಸ್ ನಿಲ್ದಾಣದಿಂದ ಪೂರ್ವಾಭಿಮುಖವಾಗಿ ಕೂಡ್ಲಿಗಿ ರಸ್ತೆಗೆ ಹೋಗುವ ಮಾರ್ಗದಲ್ಲಿ ಸ್ವಲ್ಪ ಹೆಜ್ಜೆ ಹಾಕಿದರೆ ಶ್ರೀ ಗುರು ಕೊಟ್ಟೂರು ಗುರುಬಸವೇಶ್ವರ ಮಹಾದ್ವಾರ ದರ್ಶನವಾಗುತ್ತೆ. ಈ ದ್ವಾರದಿಂದ ಒಳಗಡೆ ನಡೆದರೆ ಅಕ್ಕಪಕ್ಕದಲ್ಲಿ ದೇವರಿಗೆ ಬೇಕಾಗುವ ವಿಭೂತಿ, ಹಾರ, ಹಣ್ಣುಕಾಯಿ ಮಾಡುವ ವ್ಯಾಪಾರಸ್ಥರ ಭಕ್ತರನ್ನು ಕರೆಯುವ ಇಲ್ಲಿ ಸಾಲು ಸಾಲಾಗಿ ಪೂಜಾ ಸಾಮಗ್ರಿಗಳ ಅಂಗಡಿ ಇವೆ. ಇಲ್ಲಿ ಬೇಕಾಗುವ ಸಾಮಗ್ರಿಗಳನ್ನು ಕೊಂಡುಕೊಳ್ಳುವ ಅವಕಾಶ ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ದೇವ ಮಂದಿರಕ್ಕೆ ಕಾಲಿಡುತ್ತಿರುವಂತೆ ಶ್ರೀ ನಂದಿ ರೂಪದಲ್ಲಿ ಸ್ವಾಮಿ ಪ್ರತ್ಯಕ್ಷನಾಗಿ ಸ್ವಾಗತಿಸುತ್ತಿತ್ತು. ಗರ್ಭಗುಡಿಯ ಉತ್ಸವ ಮೂರ್ತಿಗೆ ದರ್ಶನ ಮಾಡುತ್ತಿದ್ದರು. ಶ್ರೀ ಸ್ವಾಮಿ ಮುಂದೆ ಜ್ಯೋತಿ ಯಾವಾಗಲೂ ಬೆಳಗುತ್ತಾ ಇರುತ್ತೆ. ಶುಭ್ರತೆ, ಪ್ರಶಾಂತತೆ, ಶಾಂತಿ, ನೆಮ್ಮದಿ, ಏಕಾಗ್ರತೆ ನೀಡುವ ಈ ದೇವರ ಆಲಯವಿದು. ಜ್ಯೋತಿಯ ಬೆಳಕು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಶ್ರೀ ಗುರು ಕೊಟ್ಟೂರು ಗುರುಬಸವೇಶ್ವರ ಪವಾಡ ಎನ್ನುತ್ತಾರೆ ಇಲ್ಲಿಯ ಭಕ್ತರು. ಇನ್ನು ಜ್ಯೋತಿ ಬೆಳಗುತ್ತೆ, ಅಷ್ಟೇ ಶುಭ್ರತೆ, ಪ್ರಶಾಂತತೆ, ಶಾಂತಿ, ನೆಮ್ಮದಿ, ಏಕಾಗ್ರತೆ ನೀಡುವ ದೇವರ ಆಲಯವಾಗಿದೆ. ಈ ಜ್ಯೋತಿಯ ಬೆಳಕು ಎಷ್ಟು ಸತ್ಯನೋ ಅಷ್ಟೇ ಶ್ರೀ ಕೊಟ್ಟೂರು ಗುರುಬಸವೇಶ್ವರ ಪವಾಡ ಪುರುಷನ ಸತ್ಯ ಎಂದು ಇಲ್ಲಿಯ ಭಕ್ತರು ನಂಬಿದ್ದಾರೆ.
ಒಮ್ಮೆ ಗಂಟೆ ಬಾರಿಸಿದರೆ ಸಾಕು, ಓಂಕಾರದ ಸದ್ದು. ತಲೆಬಾಗಿ ಕೈ ಮುಗಿದು ಕಣ್ಣು ತೆರೆಯುವವರೆಗೆ ಆ ಸದ್ದು ಓಂಕಾರದೊಂದಿಗೆ ಜೇಂಕಾರ ಕೂಡ ಹಾಕುತ್ತೆ. ಸ್ನೇಹಿತರೆ, ನೀವು ಒಮ್ಮೆ ಬನ್ನಿ, ಈ ದೇವಾಲಯವನ್ನು ಭಕ್ತಿಯಿಂದ ಆರಾಧನೆ ಮಾಡಿ. ಶ್ರೀ ಗುರು ಕೊಟ್ಟೂರೇಶ್ವರ ನಿಮಗೆಲ್ಲ ಒಳ್ಳೆಯದನ್ನೇ ಮಾಡುತ್ತಾನೆ. ಪರಿಚಯ: ಕನ್ನಡ ಮಾಧ್ಯಮ. ಇದು ಸತ್ಯ ಸಂಗತಿಗಳ ಅನಾವರಣ.